ಸರ್ ಲೋಗ ಚೂರು ಮಾಡಿ ಕೈ ಎತ್ತಾರೆ ಇದು ಶಶಿ ಕೈ ತೆಗೆದು ಸ್ವಲ್ಪ ಪ್ರತಾಪ್ 2016ರಲ್ಲಿ 8ರಲ್ಲಿ ಮದುವೆ ಆಗಿತ್ತು ರತ್ನಗಿರಿ ಅವರಿಗೆ. ನಮ್ಮ ಮೊದಲನೇ ಮಗಳು ಸೌಮ್ಯಕ್ಕೆ ಮದುವೆ ಮಾಡಿ ಇಲ್ಲಿ ನಮ್ಮ ಜೊತೆಗೆ ಇದೆ. ಅವರೆಲ್ಲ ನಮ್ಮ ಹೊಲ ಮನೆ ನೋಡ್ಕೊಳ್ಳೋದು ಎಲ್ಲ ಅವರು ನೋಡ್ತಾ ಇದ್ರು. ಇವತ್ತು ಬೆಳಗ್ಗೆ ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಆಯ್ತಪ್ಪ ಹೋಗಿ ಬನ್ನಿ ಅಂತ ಹೇಳಿದೆ. ಆಮೇಲೆ ಅಬೌಟ್ 145 ಮೆಸೇಜು 147 ನೋಡಿದೆ. ಅವರ ಬ್ರದರ್ ಪ್ರಭುದೇವ್ ಫೋನ್ ಮಾಡಿದ್ರು. ಪ್ರತಾಪ್ ಏನೋ ಸಿಕ್ತು, ನನಗೆ ಎಲ್ಲಿದ್ದಾರೆ ಏನು ಅಂತ ಕೇಳಿದ್ರು. ಗೊತ್ತಿಲ್ಲಪ್ಪ, ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಈಗೇನೋ ಗುಳಿಗೆ ತೊಗೊಂಡಿದ್ದಾನೆ ಅಂತ ಸುದ್ದಿ ಇದೆ, ಸ್ವಿಚ್ ಆಫ್ ಮಾಡಿದ್ದಾನೆ, ನೀವು ಸ್ವಲ್ಪ ಇದನ್ನೆಲ್ಲ ಟ್ರ್ಯಾಕ್ ಮಾಡಿಸಿ ಅಂತ ಹೇಳಿದ್ರು. ಆಮೇಲೆ ನಾನು ಮಾಡಿದೆ, ರೀಚ್ ಆಗಲಿಲ್ಲ. ಆಮೇಲೆ ದಾವಣಗೆರೆ ರೂರಲ್ DSP ಅವರಿಗೆ ಫೋನ್ ಮಾಡಿದೆ. ಫೋನ್ ನಂಬರೆಲ್ಲ ಕೇಳಿದ್ರು, ಕೊಡ್ತೀನಿ ಅವರಿಗೆ. ಆಮೇಲೆ ಹೊನ್ನಾಳಿ CP ಅವ್ರಿಗೆ ಹೇಳಿದೆ. ದೆನ್ ಶಿವಮೊಗ್ಗ SP ಅವ್ರಿಗೆ ಹೇಳಿದ್ವಿ. ಆಮೇಲೆ ದಾವಣಗೆರೆ DSP ಅವರು ಲೊಕೇಶನ್ ಕೊಟ್ಟರು. ಅದು ಎಲ್ಲ ಫಸ್ಟು ಬೇರೆ ಕಡೆ ಲೊಕೇಶನಲ್ಲಿ ನ್ಯಾಮತಿ ಹತ್ರ ಮತ್ತು ಎಂಥ ಊರದು ಚೆನ್ನಾಗಿ ಅದೇ ಅದನ್ನು ನಾನು ಮತ್ತೆ ಹೊನ್ನಾಳಿ ಹುಡುಗಿ ಅವ್ರಿಗೆಲ್ಲ ತಿಳಿಸ್ತೆ. ಆಮೇಲೆ SP ಶಿವಮೊಗ್ಗ ಅವರು ಹೇಳಿದ್ರು, ಅದು ಲೊಕೇಶನ್ ಅವ್ರಿಗೂ ಕಳಿಸ್ತಾರೆ. ಇಲ್ಲ ಅಲ್ಲಿ ಎಲ್ಲೂ ಇಲ್ಲ, ಅದು ಆ ಥರ. ಆಮೇಲೆ ಫೋನ್ ಸಿಕ್ತು, ಪ್ರತಾಪನ ಫೋನ್ ಸಿಕ್ತು, ಮಾತಾಡಿದ್ರು. ಮಾಡಿದಾಗ ಆಲ್ಮೋಸ್ಟ್ ಒಂಥರ ಫುಲ್ ಇದರಲ್ಲಿದ್ದೆ, ರೋಗಿ. ಆಮೇಲೆ ವಾಮಿಟ್ ಮಾಡ್ಕೊಳ್ಳೋದಲ್ಲ. ಎಲ್ಲಿದೆಯಪ್ಪ, ಏನು ಹೊನ್ನಾಳಿ ಮಲೆಬೆನ್ನು ರೋಡಲ್ಲಿದ್ದೀನಿ. ಎಲ್ಲಿದೆ ಹೇಳು, ಎಲ್ಲಿದೆ? ಹೊನ್ನಾಳಿ ಮಲೆಬೆನ್ನು ರೋಡ್. ಸ್ಪಷ್ಟ ಮಾತಾಡ್ತಿದ್ದೆ. ಆಮೇಲೆ ಮತ್ತೆ ಎಲ್ಲರಿಗೂ ಹೇಳಿದೆ, ಈಗ ಹೊನ್ನಾಳಿ ಮಲೆಬೆನ್ನು ರೋಡಲ್ಲಿದ್ದೀನಿ. ಆಮೇಲೆ ಗೊತ್ತಾಯ್ತು, ಅದು ಸಿಕ್ಕಿರು ಅಂತ. ಪ್ರಭು ಕೂಡ ಅವ್ರ ಬ್ರದರ್ ಹುಡುಕಾಕತ್ತಿದ್ರು. ತಗೊಂಬಂದು ಅವರು ಆಸ್ಪತ್ರೆ ಅಡ್ಮಿಟ್ ಮಾಡಿದಂತೆ. ಇಮಿಡಿಯೇಟ್ಲಿ ಹೊನ್ನಾಳಿ ಆಸ್ಪತ್ರೆಗೆ ನಾನು ಮಾತಾಡಿದೆ. ಡಾಕ್ಟ್ರಿಗೆ ಮಾತಾಡಿದಾಗ ಅವರು ಇಲ್ಲ, ಈ ಥರ ಈ ಜೋಳಕ್ಕೆ ಏನೋ ಗುಳಿಗೆ ಕೊಡ್ತಾರೆ, ಆ ಥರದ್ದು ಟ್ಯಾಬ್ಲೆಟ್ ತೊಗೊಂಡೆ. ಅಲ್ಮಾನಿ ಪಾಸ್ಪೇನ್ ಆಗುತ್ತೆ, ತೊಗೊಂಡಿದ್ದಾರೆ. ಭಾಳ ಇದ್ರದ್ದು ಗಂಭೀರವಾಗಿದ್ದು. ಹೇಳಿದೆ, ನೀವು ಟ್ರೀಟ್ ಮಾಡೋದಾದ್ರೆ ಮಾಡಿ, ಎಲ್ಲಿದೆ ಆಗಲ್ಲ ಅಂದರೆ ಫಸ್ಟ್ ಏಡ್ ಕೊಟ್ಟು ಶಿಫ್ಟ್ ಮಾಡೋದಾದ್ರೆ ಬೇರೆ ದಾವಣಗೆರೆಗೆ ಮಾಡಿಬಿಡಿ ಅಂದೆ. ಆಯಿತು ಅಂತ ಅವ್ರು ರೆಡಿ ಮಾಡ್ತಾಯಿದ್ರು. ಆಮೇಲೆ ನಾನು ದಾವಣಗೆರೆಗೆ ಹೇಳಿದೆ. ಆಮೇಲೆ ಪ್ರಭು ಏನು ಹೇಳಿದ್ರು, ಇಲ್ಲ ದಾವಣಗೆರೆ ದೂರ ಅಂತ ಶಿವಮೊಗ್ಗಕ್ಕೆ ಹೋಗ್ಬಿಡ್ತೀವಿ. ಸರಿ, ಇಲ್ಲ ಹಾಸ್ಪಿಟ್ಲಿಗೆ ಸರಿ ಬನ್ನಿ, ನಾನು ಬರ್ತೀನಿ ಅಂತ ಅಲ್ಲಿಂದ ಬಂದೆ. ಅಷ್ಟೊತ್ತಿಗೆ ಆನ್ ದ ವೇ ಬರ್ತಾಯಿದ್ದೆ ನಾನು. ಬಹುತೇಕ ಶಿವಕಾರಿಪುರ ಒಂದು 10 ಕಿಲೋಮೀಟ್ರ್ ಬಂದಾಗ ಫೋನ್ ಮಾಡಿದೆ. ಇಲ್ಲ ಬರೋಷ್ಟೊತ್ತಿಗೆ ಹೋಗ್ಬಿಟ್ಟಿದೆ. ಆಗಿದೆ. ಆಮೇಲೆ ಇದು ಏನಿಲ್ಲ, ಅವನಿಗೆ ಮಕ್ಕಳಾಗಿದ್ದಿಲ್ಲ, ಅದು ಸ್ವಲ್ಪ ಕೊರಗಿತ್ತು. ಅದಕ್ಕೆ ರೀಸೆಂಟಾಗಿ ಬೆಂಗಳೂರಿಗೆ ಬಂದಾಗ ಒಬ್ಬ ಲಾಯರ್ನು ಕನ್ಸಲ್ಟ್ ಮಾಡಿದ್ರು, ಸರಗಮಿ ಮಾಡಿಸ್ಬೇಕು, ಅದೇನು ಮಾಡಬೇಕಂತೇಳಿ. ಆಮೇಲೆ ಅವರು ಲಾಯರ್ ನನಗೆ ಮಾತಾಡಿ, ನನ್ನ ಮಗಳಿಗೆ ಮಾತಾಡಿದ್ರು. ನೀವು ಕೋರ್ಟಿಗೆ ಬಂದು ಹೇಳಬೇಕು ಅಂತ. ಆಯಿತು ಅಂತ ಹೇಳಿದ್ರು. ನನ್ನ ಮಕ್ಕಳಿಗೆ ಸರಗಮಿ ಮಾಡಿಸ್ಬೇಕಾದ್ರೆ ಕೋರ್ಟ್ ಪರ್ಮಿಷನ್ ಬೇಕು. ಆಯಿತು, ಅವರು ಇದಕ್ಕೆ ಕಾಯ್ತಾಯಿದ್ರು. ಅದೊಂದು ಚಿತ್ರ ಸ್ವಲ್ಪ ಇವಾಗ ಅಡಿಕ್ಟೆಡ್ ಮಾಡ್ತೀನಿ. ಅದು ನಮ್ದು ಒಂದು ಟೈಮ್ ಫ್ಯಾಟಿ ಲಿವರ್ ಆಗಿತ್ತು. ಅದಾದಮೇಲೆ ನಾನು ಬೆಂಗಳೂರಲ್ಲಿ ಕರ್ಕೊಂಡೋಗಿ 2 ತಿಂಗಳು ಮಾಡಮ್ಮ ಅಂತ ಒಂದು ಡಿ ಅಡಿಕ್ಷನ್ ಸೆಂಟರ್, ಅಲ್ಲಿ 2 ತಿಂಗಳು ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿದ್ರು. ಬಂದಮೇಲೆ ಚೆನ್ನಾಗಿತ್ತು, ಒಳ್ಳೆಯ ಫಿಸಿಕಲ್ ಇದಾಯಿತು, ಸ್ವಲ್ಪ ಒಳ್ಳೇದಾಯಿತು ಅಂತ ನಾವು ಮಾಡ್ತೀವಿ. ಆಮೇಲೆ ಮತ್ತೇನೋ ಸ್ವಲ್ಪ ಸ್ಟಾರ್ಟ್ ಮಗ ಇದ್ದಂಗೆ ಇದು. ಅವನೇ ನನ್ನೆಲ್ಲ ಸಂಪೂರ್ಣ ಜವಾಬ್ದಾರಿ. ಲ್ಯಾಂಡ್ ಇರ್ಬೋದು, ಪಾಲಿಟಿಕ್ಸ್ ಇರ್ಬೋದು, ಎಲ್ಲ ಅವರೇ ನೋಡ್ತಾ ಇತ್ತು. ಮತ್ತೆ ಹೇಳಿದೆ, ಕುಡಿಬೇಡಪ್ಪ, ಏನೋ ದೇವರು 2 ಜನ್ಮ ಕೊಟ್ಟಿದ್ದಾನೆ, ಈಗೇನೋ ಒಂದು ನಿಮ್ಮ ಮೇಲೆ ಆಶಾ ಭಾವನೆ ಇದೆ, ಮತ್ತೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ, ಒಳ್ಳೆಯದಲ್ಲ. ಇಲ್ಲ ಆಯ್ತಪ್ಪ, ನೀನು ಬಿಟ್ಟಿದ್ದಂತ. ಸರ್ ಮದುವೆಗೆ ಎಷ್ಟು ವರ್ಷ ಆಗಿದೆ ಸರ್? 16 ವರ್ಷ. ಸರ್ ಬೆಳಗ್ಗೆ ಕೂಡ ನಿಮ್ಮ ತಿಂಡಿ ಎಲ್ಲ ಮಾಡಿದ್ರು, ತುಂಬ ಖುಷಿಯಾಗಿದ್ದರು. ಹಾಂ, ಬೆಳಗ್ಗೆ ನಾನು ಊರಿಗೆ ಹೋದೆ ತಿಂಡಿಗೆ.
ನಮ್ಮ ಊರಿಗೆ ಹೋದರೆ ಅವ್ರಿಗೆ ತಿಂಡಿ ತಂದು ಕೊಡ್ಬೇಕು ಹೇಳಿದಾರೆ ತರಿಸ್ಕೊಡ್ತಾರೆ ಅಂತಂದ್ರು ಅವ್ರಿಗೆ ಈ ಕಡೆ ಬಂದು ನಾನು ಊರಿಗೆ ನಮ್ಮ ಹಳ್ಳಿಗೆ ಹೋದೆ. ನಮ್ಮ ಬ್ರದರ್ ಗೃಹ ಪ್ರವೇಶ ಇತ್ತು ಮೊನ್ನೆ 6ನೇ ತಾರೀಕು ಅಮೇರಿಕದಲ್ಲಿರೋ ಬ್ರದರ್ ಬಂದಿದ್ದ. ಅಲ್ಲಿ ನಮ್ಮ ಸಿಸ್ಟರ್ಸ್ ಎಲ್ಲ ಬಂದಿದ್ದರು, ಅಲ್ಲಿಗೆ ಕರೆದ್ರು, ಅಲ್ಲಿಗೆ ನಾನು ಹೋಗಿ ಆಮೇಲೆ ನಮ್ಮ ಕ್ಷೇತ್ರಕ್ಕೆ ಬಂದು 3-4 ಕಡೆಗೆ ಈ ತುಂಗಭದ್ರಾ ನದಿ ನೀರು ಹಳ್ಳಿಗೆ ಕೆರೆಗಳು, ಆ ಕೆರೆಗಳನ್ನೆಲ್ಲ ವಿಸಿಟ್ ಮಾಡಿ ಮತ್ತೆ ನಾನು ಬಂದು ಹಿರೇಕೆರೆ ಬಂದು ಆದಮೇಲೆ ಕರೆಕ್ಟ್ ಬಂದು ಅದು ಇತ್ತು. ಕತ್ಲಗಿರಿಯಲ್ಲಿ ಅವರ ಸ್ವಂತ ಊರು, ನಾವು ಅಲ್ಲಿ ಹಿರೇಕೆರೆ ಮಾಡಿದ್ರೆ ಅವ್ರ ಬ್ರದರ್ ಇದ್ದಾರೆ, ನಾಳೆ ಕತ್ಲಗಿರಿಯಲ್ಲೇ ಮಾಡೋಣ ಅಂತ ಚೆನ್ನಗಿರಿ ತಾಲೂಕು.